ಬಂಧುಗಳೇ, ನಮ್ಮ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ನಾವು ಹಾಡಿ ಹೊಗಳಿದ್ದೇವೆ. ಆದರೆ ಹಾಡಿ ಹೊಗಳತಕ್ಕಂಥ ಕಾಲದಲ್ಲಿ ನಾವು ಕೊಂಚ ಸರಿದು ನೋಡಬೇಕಾಗಿದೆ. ನಮ್ಮ ಪ್ರಜಾಪ್ರಭುತ್ವ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂಥೇಳಿ. ಕೇವಲ 5 ವರ್ಷಗಳಿಗೆ ಒಂದು ಸಾರಿ ಚುನಾವಣೆಯನ್ನು ಮಾಡ್ತಕ್ಕಂಥದ್ದೇ ಪ್ರಜಾಪ್ರಭುತ್ವದ ಮೌಲ್ಯ ಹಾಗೆ ಅಂಥೇಳಿ ಬಹಳ ಜನ ಭಾವಿಸಿದ್ದಾರೆ. ಆದರೆ ನಾನು ಅದರ ಬಗ್ಗೆ ನನ್ನ ಕೆಲವು ಅಭಿಪ್ರಾಯಗಳು ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳ ಬ್ಯಾಕ್ಗ್ರೌಂಡ್ನಲ್ಲಿ ಯೋಚನೆ ಮಾಡುವುದಾದರೆ, ಒಂದು ಕಾಲ ಇತ್ತು, ಬಹುಶಃ 1974ರಲ್ಲಿ ಇವರು ತಮ್ಮ ಪ್ರಥಮ ಚುನಾವಣೆಯನ್ನು ನಡೆಸಿದಂಥ ಕಾಲದಲ್ಲಿ ಇವರಿಗೂ ಕೂಡ, ಪ್ರಸಾದ್ ಅವ್ರಿಗೂ ಕೂಡ ಆ ಅನುಭವ ಆಗಿರಬೇಕು. ನನಗೆ ಆ ಅನುಭವ 62ನೇ ಇಸ್ವಿಲಿ 68ನೇ ಇಸ್ವಿಲಿ ಆಯಿತು. ಜನ ನಮ್ಮ ಚುನಾವಣೆಗಳಿಗೆ ಅವರೇ ಮುಂದೆ ಬಂದು ನಮಗೆ ಹಣವನ್ನು ಕೊಡ್ತಿದ್ದಂಥ ಕಾಲ ಇತ್ತು. ನಿಮಗೆ ಆಶ್ಚರ್ಯ ಆಗ್ಬೋದು, ನನ್ನ 62ರ ಚುನಾವಣೆ ಬಹಳ ದೊಡ್ಡ ಚುನಾವಣೆ. ಆಗಿನ ಅತ್ಯಂತ ಪ್ರಮುಖ ಸ್ವತಂತ್ರ ಹೋರಾಟಗಾರರಾದಂಥ ಶ್ರೀಮಾನ್ ಎಚ್ ಕೆ ವೀರಣ್ಣಗೌಡರಂಥವರನ್ನು ಎದುರಿಸಬೇಕಾದಂಥ ಕಾಲದಲ್ಲಿ ಜನ ನನಗೆ ಹಣದ ಮೂಲಕ ಒತ್ತಾಸೆಯನ್ನು ಮಾಡಿಕೊಟ್ರು. ಅದೇ ರೀತಿ 1974ನೇ ಇಸ್ವಿಯಲ್ಲಿ ಶ್ರೀನಿವಾಸ್ ಪ್ರಸಾದ್ರವ್ರಿಗೂ ಕೂಡ ಜನ ತಮ್ಮ ಆಶೀರ್ವಾದವನ್ನು ಕೊಡುವುದ್ರ ಜೊತೆಗೆ ಧನದ ಮೂಲಕನೂ ಕೂಡ ಸಹಾಯ ಮಾಡ್ತಾಯಿದ್ರು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದರೆ ಅದು ನಡೀತಕ್ಕಂಥದ್ದು ಒಂದೇ ಒಂದು ಸಾರಿ. ಆನಂತರ 1971ನೇ ಇಸ್ವಿಯಲ್ಲಿ ಒಂದು ದೊಡ್ಡ ಬದಲಾವಣೆ ನಮ್ಮ ರಾಜಕಾರಣದಲ್ಲಿ ಉಂಟಾಯಿತು. ಆ ಬದಲಾವಣೆ ಯಾವುದು ಅಂತ ಹೇಳಿದ್ರೆ, ನಾನು ಯಾವತ್ತೂ 10,000 ರೂಪಾಯಿನ ನೋಟ್ನ ಕಂತಿಯನ್ನು ನೋಡಿರಲಿಲ್ಲ. ಆದರೆ 1971ನೇ ಇಸ್ವಿನಲ್ಲಿ ನಾನು ಮೊದಲು ನನಗೆ 10,000 ರೂಪಾಯಿನ ನೋಟಿನ ಕಂತಿಯನ್ನು ನಮ್ಮ ಕಾಂಗ್ರೆಸ್ ಆಫೀಸ್ನಲ್ಲಿ ನಮಗೆ ಕೊಟ್ಟರು. ಅಲ್ಲಿಂದ ದುರದೃಷ್ಟವಶಾತ್ ಈ ಹಣದ ಪ್ರಭಾವ ಚುನಾವಣೆಗಳ ಮೇಲೆ ಹೇಗಾಗ್ತದೆ ಅಂತಕ್ಕಂಥದ್ದು ನಾವು ಕೊಂಚ ಮಟ್ಟಿಗೆ ಯೋಚನೆ ಮಾಡಬೇಕಾಗಿದೆ. ಪ್ರಜಾಪ್ರಭುತ್ವದ ನಮ್ಮ ಮೌಲ್ಯಗಳೆಲ್ಲ ಏನಾಯಿತು? ಇವತ್ತು ಚುನಾವಣೆಗಳು ಹಣದ ಮೇಲೆ ನಿಂತಿದೆ. ಒಂದು ಮಾತು, ಎಲ್ಲಿಯವರೆಗೆ ಹಣದ ಮೇಲೆ ನಾವು ನಿಯಂತ್ರಣವನ್ನು ಸಾಮಾಜಿಕ ನಿಯಂತ್ರಣವನ್ನು ನಾವು ಇಟ್ಕೊಳ್ಳಲಿಕ್ಕೆ ಆಗುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ಇದು ನೈಜವಾದಂಥ ಪ್ರಜಾಪ್ರಭುತ್ವ ಹಾಗೆ ಅಂತೇಳಿ ಕಳಿಸಿಕೊಳ್ಳೋದಕ್ಕೆ ಅನರ್ಹವಾಗ್ತದೆ ಅಂತಕ್ಕಂಥದ್ದು ನನ್ನ ಈಗಿನ ಅಭಿಪ್ರಾಯ. 92 ವಯಸ್ಸಾಗಿದೆ ನನಗೆ. ಜೀವನದ ಸಂಧ್ಯಾಕಾಲದಲ್ಲಿದ್ದೇನೆ. ನಿಜ, ಎಲ್ಲ ಸವಲತ್ತುಗಳನ್ನು ಅನುಭವಿಸಿದ್ದೇನೆ, ಎಲ್ಲ ಪದವಿಗಳನ್ನು ನಾನು ಅನುಭವಿಸಿದ್ದೇನೆ. ಆದರೆ ಒಟ್ಟಾರೆ ನಮ್ಮ ಜೀವನದ ಬಗ್ಗೆ ನಾವೇ ಹಿಂತಿರುಗಿ ನೋಡಿದಾಗ ನಮಗೆ ಅನ್ನಿಸ್ತದೆ, ಇದರಲ್ಲಿ ಬದಲಾವಣೆ ಆಗಬೇಕು, ಇದರಲ್ಲಿ ಸುಧಾರಣೆ ಆಗಬೇಕು, ಇದರ ಬಗ್ಗೆ ಯಾರೂ ಹೆಚ್ಚು ಗಮನ ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತು
ಬಹಳ ಪ್ರಕೃತ ಆಗ್ತದೆ. ಇದರ ಬಗ್ಗೆ ನಾವು ಕೊಂಚ ದೀರ್ಘವಾಗಿ ಯೋಚನೆ ಮಾಡಬೇಕು. ಎಲ್ಲಿವರೆಗೆ ಹಣ 100 ಕೋಟಿ, 150 ಕೋಟಿ, 200 ಕೋಟಿ ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇವತ್ತು ಖರ್ಚು ಮಾಡ್ತಾರೆ. ಪುಣ್ಯಾತ್ಮರು ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಇದೇ ನಮ್ಮ ಮೌಲ್ಯ ಅನ್ನುವುದರ ಬಗ್ಗೆ ಒಂದು ದೊಡ್ಡ ಪ್ರಶ್ನಾರ್ಥ ಚಿಹ್ನೆ ಕಾಣ್ತದೆ. ಇದರ ಬಗ್ಗೆ ನಾವು ಗಂಭೀರವಾಗಿ ಅವಲೋಕಿಸಬೇಕಾಗಿದೆ, ಚಿಂತನೆ ನಡೆಸಬೇಕಾಗಿದೆ. ಇವತ್ತಿನ ಚೌಕಟ್ಟಿನಲ್ಲಿ ಬಹುಶಃ ನಾನು ಚುನಾವಣೆ ನಿಲ್ಲಲಿಕ್ಕೆ ಅನರ್ಹನಾಗ್ತಿದ್ದೆ. ಯಾಕೆಂದರೆ ಅಷ್ಟು ಹಣವನ್ನು ಖರ್ಚು ಮಾಡಲಿಕ್ಕೆ ನನಗೆ ಸಾಧ್ಯ ಆಗ್ತಿರಲಿಲ್ಲ, ಯಾರಿಗೂ ಸಾಧ್ಯ ಆಗ್ತಿರಲಿಲ್ಲ. ಶ್ರೀನಿವಾಸ್ ಪ್ರಸಾದ್ ಅವ್ರಿಗೂ ಸಾಧ್ಯ ಆಗ್ತಾ ಇರಲಿಲ್ಲ. ಈ ಎಲೆಕ್ಷನ್ ಕಮಿಷನ್ ಒಂದು ಕಾಲದಲ್ಲಿ TN ಶೇಷನ್ ಎಲೆಕ್ಷನ್ ಕಮಿಷನರ್ ಆಗಿದ್ದರು. ನಾವು ಆಗ ಅಭ್ಯರ್ಥಿಗಳಾಗಿದ್ದಂಥವರು ಗಡಗಡ ಅಂತ ನಡುಗುತ್ತಾ ಇದ್ದವು. TN ಶೇಷನ್ರವರ ಎಲೆಕ್ಷನ್ ಕಮಿಷನ್ ಕಾಲಘಟ್ಟದಲ್ಲಿ ಅಷ್ಟು ಹೆದರಿಕೆಯನ್ನು ಮತ್ತು ಅಷ್ಟು ಶಿಸ್ತನ್ನು ನಮ್ಮ ಚುನಾವಣಾ ವಿಚಾರಗಳಲ್ಲಿ ಅವರು ಮೂಡಿಸಿದರು. ಆದರೆ ಈಗ ಅದರ ಬಗ್ಗೆ ನರೇಂದ್ರ ಮೋದಿಯವರು ನಮ್ಮ ದೇಶವನ್ನು ಬಹಳ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅವರು ಮತ್ತೆ 24ನೇ ಇಸ್ವಿಯಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವುದರ ಬಗ್ಗೆ ಯಾವುದೇ ಸಂಶಯ ಉಳಿದಿಲ್ಲ. ಅವರು ತಮ್ಮ 3ನೆಯ ಅವಧಿಯಲ್ಲಿ ಈ ಚುನಾವಣೆಗಳಲ್ಲಿ ಒಂದು ಹಣದ ಸುಳಿ, ಆ ಸುಳಿಯಿಂದ ಚುನಾವಣೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಅವರು ಒಂದು ತಂತ್ರಗಾರಿಕೆಯನ್ನು ನಮ್ಮ ದೇಶದ ಮುಂದೆ ಇಡಬೇಕು ಹಾಗೆ ಅಂಥೇಳಿ ನಾನು ಅತ್ಯಂತ ಗೌರವದಿಂದ ಅವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ವೇದಿಕೆಯನ್ನು ಉಪಯೋಗಿಸಿಕೊಳ್ತಾ ಇದ್ದೇನೆ. ಪ್ರಸಾದ್ರವರ ಈ 50 ವರ್ಷಗಳ ಅವರ ಜೀವನ ಒಂದು ತೆರೆದ ಪುಸ್ತಕದಂತಿದೆ. ಅವರಿಗೆ ನಾವುಗಳೆಲ್ಲರೂ ಕೂಡ ಅವರಿಗೆ ಶುಭವನ್ನು ಕೋರಬೇಕು. ಅವರಿಗೆ ಮತ್ತು ಅವರ ಶ್ರೀಮತಿಯವರಿಗೆ ಭಗವಂತ ಆರೋಗ್ಯ ಮತ್ತು ಮಾನಸಿಕ ಸಂತಸ, ಸಮಾಧಾನ ಇವುಗಳೆಲ್ಲವನ್ನು ಕೊಡಲಿ ಹಾಗೆ ಅಂಥೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಶ್ರೀನಿವಾಸ್ ಪ್ರಸಾದ್ರವರ ಅಭಿಮಾನಿಗಳ ಪರವಾಗಿ ನಾನು ಹಾರೈಸ್ತೇನೆ. ನನಗೆ ಈ ಪ್ರಸಾದ್ರವರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಏಕೆ ಅಂತ ಹೇಳಿದರೆ ಕಳೆದ 40 ವರ್ಷಗಳಲ್ಲಿ ನಾನು ಅವರನ್ನು ನೋಡಿದ್ದೇನೆ, ಅವರ ಜೊತೆ ಒಡನಾಡಿದ್ದೇನೆ. ಅವರ ಬಗ್ಗೆ ಅಗಾಧವಾದಂಥ ವ್ಯಕ್ತಿಗತವಾದಂಥ ಗೌರವವನ್ನು ನಾನು ಪಡೆದಿದ್ದೇನೆ. ಆ ಕಾರಣ ನಾನು ಇಂದು ನಿಮ್ಮ ಮುಂದೆ ಇದ್ದೇನೆ. ಅವರಿಗೆ ಎಲ್ಲ ರೀತಿಯ ಶುಭವನ್ನು ಆದಾಯಮಯನಾದಂಥ ಕರುಣಿಸಲಿ ಹಾಗೆ ಅಂಥೇಳಿ ಹಾರೈಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.